ಹಿಂಗೆ ಆರ್ಕೆಯಿಂದ ಹತ್ರ ಇರುವಂತಹ ಜಲೇಲ್ ದೊಡ್ಡಿಲ್ ಬಂದಿದ್ದೆ. ಬಂದ್ರಿ ಬರ್ರಿ. ಎಲ್ಲಿ ತಗೊಂಬಂದ್ರಿ? ಅರಕೆರೆಗ ಯಾರು ಕೊಟ್ಟು ಮನೆ ಕೊಡಿಸಿದ್ರ? ಏನ್ ಮಾಡಲ್ಲ ತಗ, ಹಂಗೆ ಮಾಡ್ತಿ? ಸ್ವಲ್ಪ ಮರ್ಯಾದೆ ಕೊಡಲ್ಲ ಅಂತ ಮಾಡ್ಬಾರ್ದ ನಾವೇನ್ ಮಾಡ್ಬಿಟ್ಟಿದೀವ? ಎಷ್ಟು ಮಂದಿ ಕಾಯಿ ಆಗತ್ತೀರ ಅಣ್ಣ? ಜನ ಜಗ್ಗ್ಯಾರ. ಯಾಕಡೆ ಎಷ್ಟು ಎಕರೆ ಅದು ಹೊಲ ಇದು? ಯಾವ್ದು ಇದು ಪೂರ್ತಿ? ಇದು 3 ಎಕರೆ ಅದು. 3 ಎಕರೆಗೆ ಎಷ್ಟು ಮಂದಿ ನಿಂತಿರ್ತೀರಿ? 3 ಎಕರೆಗೆ ಇನ್ನೂ ಬಂದಿಲ್ಲ, ಇವಾಗ ಬರೋದ್ರಾಗ ಇನ್ನ ನಾಳೆ ತೆಗೆದ್ಮ್ಯಾಗ ಬರ್ತಾರೆ. ಈಗ ಬರೋ ಟೈಮ್ ಆಯ್ತಾನ ಗುಬ್ಬೆ? ಯಾವ ಬರ್ತಾವ ನಾವು ಗೊತ್ತದ ಹೆಸರು ಏನಂತ? ಗುಬ್ಬೆ ಏನು ಗುಬ್ಬೆ ಹೆಸರು ಗೊತ್ತದ? ಗುಬ್ಬೆ ಹೆಸರು ಹೆಂಗೆ ಗೊತ್ತಿರ್ತಾವ? ಅಲ್ಲ ಹೆಂಗಿರ್ತಾವ ಗುಬ್ಬೆ ಅಂದ್ರೆ? ಕರೆ ಗೊಬ್ಬೆಗಳು ಬರ್ತಾವ. ಕರೆ ಗುಬ್ಬೆ ಭಾಳ ಕಾಟ ಅಲ್ಲ? ಭಾರಿ ಬರ್ತಾವ. ಹಿಂಡಿಂಡ್ ಹಿಂಡ್ ಬರ್ತಾವ. ಒಂದೇ ಕಡೆ ಇದು ಮಾಡ್ತಾವ, ಒಳಗೆ ಹೋಗ್ತಾವ? ಒಳಗೆಲ್ಲ ಮೇಲೆ ಬೆಳೆಸೈತಿಂತ ಒಳಗೆ ಹೆಂಗೆ ಹೋಗ್ತಾವ? ಅಲ್ಲ ತೆನಿಗೆ ಬಂದು ಅಷ್ಟೇ ಕುಂದಿರ್ತಾವ. ಅಂದ್ರೆ ಒಳಗೆ ಹೋಗಿ ಮತ್ತೆ ತಲೆಗೆ ತಿಂತಾವ ನಂದೆ. ಮೇಲೆ ತೆನಿಗೆ ಅಷ್ಟು ಕುಂತ ತಿಂತಾವ. ತೆನಿಗೆ ಎಷ್ಟು ತಿಂಗಳು ಕಾಯ್ಬೇಕು ಹಿಂಗೆ? ಎಷ್ಟೆಲ್ಲ ಇನ್ನೊಂದು 4-5 ದಿನ ಕೊಯ್ದು ಬಿಡೋದು. ಹೌದಾ? ಈಗ ಎಷ್ಟು ತಿಂಗಳದ ಇದು ಬೆಳೆ? ಇದು 3 ತಿಂಗಳದ. 3 ತಿಂಗಳದ? 3 ತಿಂಗಳದ ಅಂದ್ರೆ ಇನ್ನೊಂದು ವಾರಕ್ಕೆ ಕೊಯ್ತೀರ? ಇನ್ನೊಂದು 3-4 ದಿನ ಕೊಯ್ದು ಬಿಡ್ತಾವ. ಎಷ್ಟು ವಾರ ಕಾಯಕೈತಿರಿ ಇದನ್ನ? ಮತ್ತೆ ಇಲ್ಲಿಗೆ ಒಂದು ತಿಂಗಳಾಯ್ತು. ಒಂದು ತಿಂಗಳಿಂದ ಹಿಂಗೆ ಮುಂಜಾನೆ ಸಂಜೆಗೆ ಇರ್ಬೇಕಾ? ಮುಂಜಾನೆ ಸಂಜೆಗೆ ಇರ್ಬೇಕು, ಇಲ್ಲ ಸತ್ಯ ಅನಸ್ತದ? ಇಲ್ಲಾಂದ್ರೆ ಕಲಸ ಎಲ್ಲ ತಿಂದು ಬಿಟ್ಟಾವ ನೋಡ್ಗ. ಎಲ್ಲಿ ತಿಂದವ ಅಣ್ಣ? ಇಲ್ಲಿ ಮೇಲೆ ತಿಂದವ್ ನೋಡೋದಾಗ. ಇಲ್ಲಿ ಮ್ಯಾಲ ಕಾಳು ಕಾಣ್ತಾವ. ಈ ಕಡೆ ಅಣ್ಣ. ಇದನ್ನ ತಿಂದಿದ್ದಾನ ಇಲ್ಲ? ಯಾವಲ್ಲ ಇದು ಹೋಗಿದಲ್ಲ? ಇದು ಇಲ್ಲಿ ಹೋಗಿದೆ, ಇದು ಕಾಳ ಇದು ಹೋಗಿದ್ದಲ್ಲ? ನೀವು ಇಲ್ಲಿ ನೋಡ್ತಿರ್ಬೋದು ಹಕ್ಕಿಗಳ ಕಾಟ ಯಾವ ಲೆವೆಲ್ಗಿದೆ ಅಂತ. ಸಜ್ಜೆ ಇದು ಬೆಳಗ್ಗೆ ಸಾಯಂಕಾಲ ಕಂಟಿನ್ಯೂ ಕಾಯಕಂತ ಬಂದು ನಿಂತಿರ್ತಾರೆ. ಇಲ್ಲಿ ಅಣ್ಣ ನಿಂತಿದ್ದಾರೆ. ಭಾಳ ಕಾಟ ಅಲ್ಲ ಅಣ್ಣ? ಭಾರಿ ಕಾಟ. ಎಷ್ಟು 3 ಎಕರೆ? 3 ಎಕರೆಗೆ ಏನಿಲ್ಲ ಅಂದ್ರೆ ಒಂದು 5 ಮಂದಿ ನಿಂತಿರ್ತೀವಿ. ಇರೋದು 3 ಎಕರೆ ಹೊಲ ಅಂದ್ರೂ ಕೂಡ ಬೆಳಿಗ್ಗೆ ಸಾಯಂಕಾಲ 5 ಜನ ನಿಂತಿರ್ತಾರೆ ಅಂತ ಕಾಯಕ. ನೋಡ್ಬೋದು ನೀವು ಅಲ್ಲೆಲ್ಲ ಯಾವ್ಯಾವ ರೀತಿ ಗುಬ್ಬಿ ಕಡ್ದು ತಿಂದ ನೋಡ್ರಿ. ಇಲ್ಲಿ ವರ್ಷ ಇದೇ ಬೆಳೆ ಹಾಕ್ತಾರೆ? ಶೇಂಗಾ ಹಾಕ್ತು, ಸಜ್ಜೆ ಹಾಕ್ತು, ಹತ್ತಿ ಹಾಕ್ತು, ತೊಗರಿ ಹಾಕ್ತು. ಈಗ ಓಸದ್ ಯಾವ್ದು ಹಾಕಿದ್ರಿ? ಹತ್ತಿ ಹಾಕಿದ್ವಿ. ಎಷ್ಟು ತಿಂಗಳದ ಬೆಳೆ ಸಜ್ಜೆ? 3 ತಿಂಗಳು. 3 ತಿಂಗಳದ? ಇದು 3 ತಿಂಗಳದಾದ್ಮೇಲೆ 5 ಕಟಾವ್ ಮಾಡಿ ಮತ್ತೆ ವಾಪಸ್ ನೆಕ್ಸ್ಟ್ ಹಾಕೋದು? ಅಷ್ಟಲ್ಲ ಮತ್ತೆ ಮಳೆಗಾಲಕ್ಕೆ. ಎಷ್ಟು ತಿಂಗಳು ಗ್ಯಾಪ್ ಮಾಡ್ತೀರಿ? ಆಯ್ತು ಇವಾಗ ಒಂದು ಬ್ಯಾಸಿಗೆ ಪೂರ್ತಿ 3 ತಿಂಗಳ ಗ್ಯಾಪ್ ಆಯ್ತು. ಬ್ಯಾಸಿಗೆ ಪೂರ್ತಿ ಗ್ಯಾಪ್ ಆಯ್ತು? ಪೂರ್ತಿ ಬ್ಯಾಸಿಗೆ ಗ್ಯಾಪ್ ಆಯ್ತು. ಮತ್ತೆ ಆಮೇಲೆ ಮಳೆಗಾಲಕ್ಕೆ ಹತ್ತಿ ಇಡ್ತು. ಮತ್ತೆ ಬ್ಯಾಸಿಗೆ ಶೇಂಗಾ ಹಾಕ್ಬೋದು, ಇಲ್ಲಾಂದ್ರೆ ಕಾಯಿಪಲ್ಲೆ ಮಾಡ್ಬೋದು, ಇಲ್ಲಾಂದ್ರೆ ಮತ್ತೆ ಸಜ್ಜೆ ಹಾಕ್ಬೋದು. ಹೆಂಗದ ರೇಟ್ ಈಗ ಸಜ್ಜಿದು? 2800. 5 kg ಪ್ಯಾಕೆಟಾ? 1 ಕ್ವಿಂಟಲ್ಗೆ ಎಷ್ಟು ಮಾಡಿರ್ಬೋದು ಅಣ್ಣ ಇದಾಗ? ಸಜ್ಜೆ ಲಾಸ್. ಇವ ಬೀಜ ಸುಮಾರು ಅವ ಸ್ವಲ್ಪ. ಹೌದಾ? ಯಾವ ಬೀಜ ಇವು? ಇವ ಧಾನ್ಯವು. ಧಾನ್ಯ ಹೈಬ್ರಿಡ್ ಏನು ಜವಾರ? ಎಲ್ಲ ಹೈಬ್ರಿಡಾ? ಎಣ್ಣೆ ಪಣ್ಣಿ ಮೇಂಟೆನೆನ್ಸ್ ಎಲ್ಲ ಮಾಡಿರಲ್ಲ? ಎಲ್ಲ ಎಣ್ಣೆ 2 ಸಲ ಆಯ್ತು. ಎಷ್ಟು ತಿಂಗಳು ಮಾಡಿತಾರ ಎಣ್ಣೆ? ಎಲ್ಲ ಒಡೆಗೆ ಬಂದ್ಮೇಲೆ ಹೊಡೆದು ತೆನೆ ಬಿಡ್ತಲ್ಲ. ಹೌದೌದು. ಒಡೆ ಬರ್ತಾವ, ಹುಳಗಳು ಇರ್ತಾವ. ಅವಾಗ ಬೆಳೆ ಸ್ಟೇಜ್ನಾಗ ಇರುತ್ತಲ್ಲ ತೆನಿ, ಇನ್ನೇನು ಬೆಳೆ ಬರ್ತಾವ. ಅವಾಗ ಅಲ್ಲಿ ಬಿದ್ದದಲ್ಲ ಪೋಕ್ಲೈನ್, ಅದೇ ಹೊಡೆದು. ಅಲ್ಲಿ ಡಬ್ಬೆ ಅದಲ್ಲ ಒಳಗೆ? ತಾನು ಏನಿಲ್ಲ, ಒಂದೊಂದಲ್ಲಿ ಮೂಡ್ಯಾವ, ಒಂದೊಂದಲ್ಲಿ ಇದಾಗ್ಯಾವ. ಇವೆಲ್ಲೇನು ಒಂದು ಮೂಡಿದವು ಗೊಬ್ಬಿಗಳು ಹತ್ತಿ ಬಿಟ್ಟಾವ. ಅಂದ್ರೆ ಈಗ ಹಳೆದನ ಪೂರ್ತಿ ವೇಸ್ಟ್ ಅನ್ನೋದು? ಮತ್ತೆ ಎಷ್ಟು ಮತ್ತೆ ಕಂಪ್ನಿಯವ್ರು ಬಂದಿದ್ರು, ಕಂಪ್ನಿಯವ್ರು ಬಂದು ನೋಡ್ಕೊಂಡು ಹೋಯ್ರು. ಏನಾರ ಪರಿಹಾರ ಕೊಡ್ತಾರಂತ? ಏನು ಹೇಳಿಲ್ಲ, ನೋಡಮ್ಮ ಇನ್ನೊಂದು 2 ದಿನ ಬಿಟ್ಟು ಬರ್ತಾವ ಅಂದ್ರೆ ಮತ್ತೆ ಏನು ಮಾಡೋಕ್ಕಲ್ಲ. ಮತ್ತೆ ಏನು ಮಾಡ್ತಪ್ಪ? ಹೊಸ ಧಾನ್ಯ ಅದ್ರನ? ಹೊಸ ಧಾನ್ಯ ಅದ್ರಾಗ ಅಲ್ನ ಮನೆ ಒಳ್ಳೆ ಧಾನ್ಯ ಬೇರೆ, ಹೊಸ ಧಾನ್ಯ ಬೇರೆ. ಇವು ಮತ್ತೆ ವರ್ಷ ಇವು ಭಾರಿ ಬರ್ತದವು ಸಜ್ಜೆ ಇಳುವರಿ. ಹೌದಾ? ಈ ವರ್ಷ ಏನಿಲ್ಲ, ಒಂದೊಂದಲ್ಲಿ ಮೂಡ್ಯಾವ, ಒಂದೊಂದಲ್ಲಿ ಮೂಡಿಲ್ಲ. ಇವು ಒಂದೊಂದು ಮತ್ತೆ ಕಾಳು ಆದವಕ್ಕೆ ಸ್ವಲ್ಪ ತಿಂದು ಬಿಟ್ಟಾವ. ಅಲ್ಲೆಲ್ಲಿ ಮೂಡ್ಯಾವ, ಅಲ್ಲಿ ಮೂಡಿಲ್ಲ. ಮೂಡಿದಕ್ಕೆ ಅವೆಲ್ಲ ತಿಂದು ಮೂಡಿದವಕ್ಕೆ ತಿಂದವ್ ನೋಡಿ ಅಷ್ಟೇ. ಆದ್ರೆ ಮುಂಜಾನೆ ಸಂಜೆ ಕಾಯ್ಬೇಕಲ್ಲ ಅಣ್ಣ? ಅದೇ ತಿಪ್ಪಲಲ್ಲ?
ಎಷ್ಟು ದಿನ ಬಿಟ್ರೆ ಎಷ್ಟು ದಿನ ಬಿಡ್ಬೋದು? ಇದು ಬಿಡೋಕೆ ಏನಿಲ್ಲ, ಈಗ ಸುಮ್ಮನೆ ಗುಬ್ಬಿ ಸಲ ಬಿಡೋಕ್ಕಾಗಲ್ಲ. ಇಲ್ಲ ಎಲ್ಲ ಟೈಮ್ ಆಗೈತೆ ಅದಕ್ಕೆ. ಹಾಂ ಅದು ಹಾಕಿ ಮತ್ತೆ ಒಂದು ತಿಂಗಳದಾಗ ಮುಗಿತದ ವಾಪ ಹೋಗುತ್ತಾ? ಒಂದು ತಿಂಗಳು ಇಲ್ಲ, ಇವಾಗ ಆಯ್ತು ಕೊಯ್ದು ಬಿಟ್ಟು ಅಂತ ಸಲ ಮಳೆಗಾಲಕ್ಕೆ ಹತ್ತಿ ಇಡ್ತು. ಅಲ್ಲ ಇದನ್ನ ಯಾವಾಗ ಕಳಿಸ್ತೀರಿ ಮಾರ್ಕೆಟಿಗೆ? ಇದೇನಿಲ್ಲ ಒಂದು ವಾರ ಬಿಟ್ಟು ಒಣಗತ್ತಾನ ಇದು ಹಾಂ ಆಯ್ತು. 3 ಕೇಸ್ ಮಿಷಿನ್ಗೆ ಹಾಕೋದು ಮತ್ತೆ ಇವು ಮಾರ್ಕೆಟ್ಗೆ ಇಲ್ಲಪ್ಪ ತಿಂಬಕ್ಕೆ ಆತಾವು ಅಷ್ಟೇ. ಅಲ್ಲೈತೆ ನೋಡ್ರಿ ಡಬ್ಬಿ ಸೌಂಡ್ ಮಾಡೋದು, ಬರ್ರಿ ಇಲ್ಲಿ ಸೌಂಡ್ ಮಾಡಿ ತೋರಿಸ್ತೇನೆ. ಇಲ್ಲಿ ನೋಡ್ರಿ ಇದು ಅಮೂಲ್ ಮಿಲ್ಕ್ ಪೌಡರ್ ಇದೆ. ಮೊದಲು ಭಾಳ ತಿಂತಿದ್ವಿ ನಾವು, ಈಗ ಕಮ್ಮಿ ಮಾಡ್ಯಾರ ನಂಗೆ ಗೊತ್ತಿಲ್ಲ ಜನ. ಹಳ್ಳಾಗಿ ಈಗಲೂ ತಿಂತಿರ್ಬೋದು. ಸೊ ಇದ್ರೊಳಗೆ ಹಳ್ಳು ಹಾಕಿರ್ತಾರೆ. ಸೊ ಗುಬ್ಬಿ ಎಲ್ಲಿ ಕಾಣ್ತಾವ ಅಲ್ಲಿ ಸಪ್ಪಳ ಮಾಡಿದ್ರೆ ಒಂದು ಸಾಕು. ಆಲ್ಮೋಸ್ಟ್ ಹೋಗ್ತಾವಲ್ಲ ಅಣ್ಣ, ಓದ್ತಾವಲ್ಲ. ಬೇರೆ ಮೈಕ್ ಗೀಕ್ ಹಚ್ಚಿರ್ತಾರಲ್ಲ ಆ ಕಡೆ, ಮೈಕಕ್ಕೆ ಹೋಗೋದಲ್ಲ. ಹಾಂ 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 ನೀವು ಡಬ್ಬಿಗೆ ಆದ್ರೆ ಇಲ್ಲಿ ಬತ್ತಗದ್ದು ಓದ್ತಾವ, ದೂರ ಇದ್ದು ಹೋಗೋದಲ್ಲ, ಮತ್ತೆ ಅಲ್ಲಿ ಹೋಗಿ ಕೊಲ್ ತಗೊಂಡು ಹೊಡಿಬೇಕು. ಹೌದಾ? ನೋಡ್ರಿ ಇವು ಡಬ್ಬಿ ಒಳಗೆ ಅಂದ್ರೆ ಇಲ್ಲಿ ಸೌಂಡ್ ಮಾಡಿದ್ರೆ ಇಲ್ಲೇ ಆಸ್ಪಾಸ್ ಇದ್ರೆ ಹೋಗ್ತಾವ ಅಂತ ಕೇಳಿಸಿದ್ರೆ, ಇಲ್ಲ ಆಲ್ಮೋಸ್ಟ್ ಅಲ್ಲಿ ದೂರ ಇದ್ವು ಅಂದ್ರೆ ಅಲ್ಲಿ ಕಲ್ ತೊಗೊಂಡು ಹೊಡಿಬೇಕಂತ ಹೇಳ್ತಾರೆ ಅವರು. ಭಾಳ ಕಠಿಣ ರೀ ರೈತರ ಪರಿಸ್ಥಿತಿ. ಈಗ ಯಾವ ಗುಬ್ಬಿ ಇಲ್ರಿ, ಸಾಯಂಕಾಲ ಅಂದ್ರೆ ಪೂರ್ತಿ ಬೆಳಗ್ಗೆ ಪೂರ್ತಿ ಇರ್ತಾವಲ್ಲ ಅಣ್ಣ? ಸಾಯಂಕಾಲ ಇವಾಗ ಆಯ್ತು ಮತ್ತೆ 4 ಗಂಟೆಗೆ ಬರ್ತಾವ, ಹಾಂ ಮತ್ತೆ 6 ಗಂಟೆ ತನಕ ಇರ್ತಾವ. 4 ಗಂಟೆಗೆ ಬರ್ತಾವ, 6 ಗಂಟೆ ತನಕ ಇರ್ತಾವ. ಮತ್ತೆ ಮುಂಜಾನೆ ಏನಿಲ್ಲ ಒಂದು 9 ಗಂಟೆ ತನಕ ಇರ್ತಾವ, ಒಂದು 6 ಗಂಟೆಗೆ ಬರ್ತಾವ. ಹಾಂ 9 ಗಂಟೆ ನಳ ತೆಗೆದಗಳಿಗೆ ಸ್ವಲ್ಪ ಬಂದು ಬಿಡ್ತಾವ. ಈಗ ಸಾಯಂಕಾಲ ನೆರಳು ಬಂತು ಅಂದ್ರೆ ಅವಾಗ ಮತ್ತೆ ಶುರು ಆಗ್ತಾವಂತ್ರಿ ಬರಾಕ. ಹಿಂದಿನ ವಿಡಿಯೋ ಒಳಗೆ ಹೇಳಿದೆ ನಿಮಗೆ, ರೀಲ್ ಕಟ್ಟಿರ್ತಾರ ಅಲ್ಲೆಲ್ಲ ಅಂತ. ಆ ರೀಲ್ ಎದಕ್ಕೆ ಕಟ್ಟಿರ್ತಾರಂದ್ರೆ ಅವು ಮಿಂಚ್ತಿರ್ತಾವ, ಆ ಮಿಂಚಿಗೆ ಸೊ ಗುಬ್ಬಿಗಳು ಹೆದರಿ ಹೋಗ್ತಾವೆ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಕಂಗ್ರ್ಯಾಚುಲೇಷನ್, ಹೊಸ ಸೈಕಲ್ ತಗೊಂಡಿದ್ದಲ್ಲ, ಒಳ್ಳೇದಾಗಲಿ. ಚಲತ್ನ ಓಡಿಸ್. ಹಾಂ ಚಲತ್ನ ಓಡಿಸ್ ಸೈಕಲ, ಹೊಸ ಸೈಕಲ್ ತೊಗೊಂಡ್ರಿ ಹುಡುಗ. ಭಾಳ ಖುಷಿ ಆಯ್ತು, ಇಂಥ ಬೆಳವಣಿಗೆ ಆಗ್ಬೇಕು. ಹಾಂ ಕುಡಿದ್ವ ಸರಿಯಾಗಿಲ್ಲ ಧಾನ್ಯ ಬಿತ್ತೀವಲ್ಲ, ಸರಿಯಾಗಿಲ್ಲ. ಯಾಕ? ಅಲ್ಲಿ ಒಂದು ಕಾಳು ಆಗ್ಯಾವ. ಈ ಸತಿ ಎಲ್ಲಿ ಧಾನ್ಯ ಸರಿ ಬಂದಿಲ್ಲ ಅಂತಲ್ಲ? ಸರಿ ಬಂದಿಲ್ಲ. ಯಾವ ಕಂಪ್ನಿಯರ್ ಕೊಟ್ಟಿದ್ದವನ? ಯಾಕಪ್ಪ ಇಲ್ಲಿ ಟೋಪಿ ಸೊಕ್ಕರ್ ಅಂತ ಊರಾಗ ಆತನ ಬೆಲೆ ತಂದಿವಿ ನಾವು. ಹೌದಾ? ಆತನು ಒಬ್ರು ಕಂಪ್ನಿ ಕಡೆ ತಗೊಂಡಿರ್ತಾನ. ಅವ್ರು ಬಂದಿದ್ರ ಕಂಪ್ನಿಯರ? ಕಂಪ್ನಿ ಅಂತ ಅಲ್ಲೇ ಅಂಗಡಿಗೆ ಬೈದಂತ ಬಂದು ಫೋನ್ ಹಚ್ಚಿದ್ರು ನನಗ. ಏನ್ರಿ ವಾತಾವರಣ ಆಗ್ಯದ, ಗಾಳಿ ವಾತಾವರಣ ಇಲ್ಲಿದ್ದ. ವರ್ಷ ಚಲೋ ಬರ್ತದಂತಲ್ಲ? ವರ್ಷ ಭಾರಿ ಬರ್ತು. ವಾರ 24 ಪ್ಯಾಕೆಟ್ ಆಗ್ಯದ ಒಂದೇ ಪ್ಯಾಕೆಟಿಗೆ. ಒಂದ್ ಪ್ಯಾಕೆಟ್ ತಂದು ಬಿತ್ತಿದ್ದೆ, 24 ಪ್ಯಾಕೆಟ್ ಆಗ್ಯಾವ. ಈಗ ಎಷ್ಟು ಪ್ಯಾಕೆಟ್ ಆಗಿರಿ? ಒಂದೇ ಪ್ಯಾಕೆಟ್ ಆಗಿರಿ. ಮತ್ತೆ ಈ ವರ್ಷ ಅಷ್ಟೇನ ಇಲ್ಲ ಅಂತ? ಒಂದು 4 ಪ್ಯಾಕೆಟ್ ಆತದಿಲ್ಲ. ಭಾಳ ಕಡಿಮೆ ಆತಲ್ಲ? ಭಾರಿ ಕಡಿಮೆ ಆಯ್ತು. ಅದ್ರ ಗುಬ್ಬಿದೊಂದು ಕಾಟ. ಗುಬ್ಬಿ ಕಾಟ. ಗುಬ್ಬಿ ತಿಂದ್ರೆ ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ, ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆ ಒಪ್ತೆ. ಬದುಕಿ ತಿಂತಾವ, ಆದ್ರ ಈಗ ಆಗಿರೋದ ಕಡಿಮೆ ಅದ. ಆಗಿರೋದ ಅಲ್ಲೊಂದ್ ಕಾಳು ಇಲ್ಲೊಂದ್ ಕಾಳು ಇಲ್ಲಿಗೊಂದು ಕಾಳ ಸರಿಯಾಗಿಲ್ಲ. ಈಗ ಮತ್ತೆ ಅವನು ಕಾಯ್ಬೇಕು. ಏನ್ ಪರಿಹಾರ ಕೊಡ್ತಾರಂತ? ಅಲ್ಲೇ ಪರಿಹಾರ ಕೊಡ್ತಾರ್ರಿ. ಆ ಪರಿಹಾರ ಆತ ಕಂಪನಿ ಹತ್ರ ಮಾತಾಡ್ದ, ನಾನು ತಿಪ್ಪಲ್ದಿನ್ನಿ ದೇವರ್ನ ತಂಗಿನ ಮಾಡ್ಕೊಂಡ್ರಿ, ಎಲ್ಲ ಯಾರು ಬ್ಯಾರೆ ಇದ್ರಿ, ನಾವು ನಾಲ್ಕಿರ್ರಿ ಅಂತ ಹೇಳ್ದ. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್, ವಿ ಲಿವ್ ಟುಗೆದರ್, ವಿ ಡೈ ಟುಗೆದರ್. ಏನ್ ಯಾಕೆ ಏನದಪ್ಪ, ನಮ್ದ ಲಾಸ್ ಆಗ್ಯದ, ಏನ್ ಮಾಡ್ತಾರ ನೋಡೋಣ. ಎಷ್ಟ ಪ್ಯಾಕೆಟಿಗೆ? 750. 750. ಗೊಬ್ಬರ ಗಿಬ್ಬರ ಎಲ್ಲ ಹಾಕಿರ್ತೀರಿ? 4 ಸಲ ಗೊಬ್ಬರ ಹಾಕಿನಿ ಸ್ವಲ್ಪ ಹೊಲ್ಕ. ಎಷ್ಟು ಎಕರೆ ಅದಲ್ಲ? ಯಾವ 1 ಎಕರೆ ಅದ. ಇದು ಸಜ್ಜೆ ಹಾಕಂಗಿಂತ ಮುಂಚೆ ಏನ್ ಹಾಕಿದ್ದಿ? ಹತ್ತಿ ಹಾಕಿದ್ವಿ. ಹತ್ತಿ ಆಗಿದೆ, ಹತ್ತಿ ಚಲೋ ಬಂತ? ಹತ್ತಿ ಬೇಸ್ ಬಂತು ಬಿಡ್ರಿ. ಈಗ ಮತ್ತೆ ಈ ಸಜ್ಜೆ ಹಾಕಿದ್ಮೇಲೆ ಏನ್ ಹಾಕ್ಬೇಕು? ಮತ್ತೆ ಮಳೆಗಾಲಕ್ಕ ಹತ್ತಿ ಹಾಕ್ಬೇಕು. ಮಳೆಗಾಲಕ್ಕೆ ಅಂದ್ರೆ ಇದು ಈ 3 ತಿಂಗಳು ಹೋದ್ಮೇಲೆ? ಈಗ 3 ತಿಂಗಳು ರೆಸ್ಟ್ ಹೊಲಕ್ಕ? ಇದು ಸಜ್ಜೆ ತಕ್ಕಂದು ಎಲ್ಲ ಗಾಯ ಹೊಡಿಸಿ ಬಿಡ್ತೀರ? ಆಮೇಲೆ ಮಳೆ ಬಂತಂದ್ರ ಬೀಜ ಇಡ್ತೀವಿ, ಮತ್ತೆ ಆಮೇಲೆ ಹತ್ತಿ ಇಡ್ತೀವಿ. ಈ ವರ್ಷದ ಹಳೆ ಧಾನ್ಯ ಸರಿ ಬಂದಿಲ್ಲ ಅಂತ ಹಂಗಂದ್ರೆ? ಸರಿ ಬಂದಿಲ್ರಿ. ಯಾರು ಒಬ್ರದನ್ ಚಲೋ ಬಂದದ? ಸುತ್ತಮುತ್ತ ಯಾರ್ದಿಲ್ಲ ಇಲ್ಲಿ ಸುತ್ತಮುತ್ತ ಯಾರು ಬದ್ಲಿ ಬೀಜ ಬಂದಾವ.
ಹಾ ಬದಲಿ ಬೀಜ ಹ್ಮ್ ಅವು ಚಲೋ ಬಂದವ. ಬೇಸ್ ಬಂದವು ಇವು ಬೇಸ್ ಬಂದವು. ಹ್ಮ್ ಹ್ಮ್ ಈ ಬೀಜ ಬ್ಯಾರೆ ಇವು ಹ್ಮ್ 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 ಒಟ್ಟ ಧಾನ್ಯನೇ ಹಾ ಹಾ ಹಾ. ನಾವು ವರ್ಷ ಧಾನ್ಯನೇ ಹಾಕ್ತಿದ್ವಿ ಆಮೇಲೆ ಅದೇ ಧಾನ್ಯನೇ ತಗೊಂಬಂದ್ವಿ. ತಾತ ಇದು ನಾಗೋಲಿ ಬಾವಿ ಅಂತಾರಲ್ಲ ಗೊತ್ತದಾನ ಅದ್ರ ಬಗ್ಗೆ? ಹಾ? ನಾಗಲ್ಬಾಯ ಹಾ ಅದು ಯಾವ್ದು ಕೆಡಗುಟ್ಟಿದ್ದು ಮುಳ್ಳು ಕಳ್ಳಾಟಿದ್ದು ಹಾ ಹಾ ಗೊತ್ತಾರ. ಕರೆವನ ಅದ? ಬರೋ ಹೌದಾ? ಯಾವಾಗಿಂದ ಅದ? ಬಾದಿಂದ್ಲ ಅದು. ಹೌದಾ? ಅದ ಯಾವಾಗ ಔಷಧಿ ಕಲ್ತದ್ನಂತ. ಹಾ ಈಗ ನಾನಂತರ ಸನಿವಾಗಿದೆ. ಹ್ಮ್ 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 ಇನ್ನು ಹೋಗಿ ಕೊಟ್ಟುಗೇಸಿ ಈ ಬಾಯಿಗೆ ಮಾಡಿ ಹೋದ್ರ ಆಯ್ತು ಎಲ್ಲಾರು ಬದುಕಲಿ ಅಂತೇಳಿ ಬಾಯಿಗೆ ಮಾಡಿ ಹೋಗಿದ್ವಿ. ಅವಾ ಅವಾ ಯಾರಿಗೆ ಕಲ್ಸೋದು ಬೇಡ. ಹಾ ಬಾಯಿಗೆ ಮಾಡಿಬಿಟ್ರ ಏನು ಮುಳ್ಳು ಬಳ್ಳು ನಟ್ರ ಏನು ಕಟ್ಬಿಟ್ರ ಬಂದ ಬಾಯಾಗತ್ತಿ ಒಂದು ಗುಟ್ಟು ನೀರು ಕುಡ್ದು ಹೋದ್ರ ಪರಿಹಾರ ಆಗ್ಬೇಕಂತ ಮಾಡಿ ಹೋಗ್ಬಿಟ್ರು. ಹಿರಿಯಾರ ಪರಿಹಾರ ಆಗ್ಬೇಕು ಎಲ್ಲ ರೋಗ ಇದ್ದದ್ದು. ಹೆಸರೇನಾತಂದ? ಅದ್ನ ಹೆಸರು ಏನಾದ ನೋಡಿ ಕೇಳಿಲ್ಲ ಅವು. ಹಾ ಹಾ ಹಿರಿಯಾತ ದೊಡ್ಡತ? ದೊಡ್ಡ ಹಾ ಮೊದ್ಲೆಲ್ಲ ಆತ ಇದು ಮಾಡ್ತಿದ್ದಾನ ಮೊದ್ಲ ಔಷಧಿ ಕೊಡ್ತಿದ್ದ? ಔಷಧಿ ಕೊಡ್ತೀವಿ. ಹಾ 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 ಹಾ. ಇದು ನೋಡ್ರಿ ರೈತರ ಪರಿಸ್ಥಿತಿ. ನೀವು ರೈತರಾಗಿದ್ರಿ ಅಂದ್ರೆ ನಿಮ್ಗೆ ಗೊತ್ತಿರ್ತೈತಿ ಎಷ್ಟು ಕಷ್ಟ ಐತಿ ಅಂತ ಹೇಳಿ. ಸಜ್ಜಿಯನ್ನ ಬೆಳೆಯೋದಾಗಿರ್ಬೋದು, ಜೋಳವನ್ನ ಬೆಳೆಯೋದಾಗಿರ್ಬೋದು, ಯಾವ ಲೆವೆಲಿಗೆ ಕಷ್ಟ ಐತಿ ಅಂತ ಹೇಳಿ. ಇಷ್ಟೆಲ್ಲ ಕಷ್ಟ ಇದ್ರು ಕೊನೆಗೆ ಅವರಿಗೆ ರೇಟ್ ಗಂಟಂಗಿಲ್ರಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಸಿಗುಣ್ರಿ ಮತ್ತೊಂದು ಹೊಸ ವಿಡಿಯೋ ಒಳಗೆ. ಆ್ಯಂಡ್ ಇನ್ನೊಂದನ್ನ ಮರಿಬೇಡ್ರಿ, ಯಾವ್ದು ಗೊತ್ತಲ್ಲ ಶೇರ್ ಮಾಡೋದನ್ನ. ಯಾಕಂದ್ರೆ ಶೇರಿಂಗ್ ಈಸ್ ಕೇರಿಂಗ್.